ಓಕೆ ಸರ್, ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಹಾಗೆ ಹತ್ರ ಬನ್ನಿ ಸರ್. ಸ್ವಲ್ಪ ಹಾಗೆ ಹತ್ರ ಬನ್ನಿ. ನಿಲ್ಸ. ಏನೋ ಗುಂಡಪ್ಪ ಇದು? ಅಜ್ಜಿ ಫೋಟೋ ತೆಗಿಸ್ಕೊತಾ ಇದೀನಲ್ಲ ಅಜ್ಜಿ. ಏನ್ ತೆಗಿಸ್ಕೊತಾ ಇದ್ಯಾ? ನಾನು 50 ವರ್ಷದ ಹಿಂದೆ ನಿಮ್ ತಾತನ ಜೊತೆ ಫೋಟೋ ತೆಗಿಸ್ಕೊಂಡಾಗ್ಲೂ ಈ ರೀತಿ ಆಡಿರ್ಲಿಲ್ಲ. ಒಳ್ಳೆ ಸ್ಕೂಲ್ ಮಕ್ಕಳ ತರ ಫೋಟೋ ತೆಗಿಸ್ಕೊತಾ ಇದ್ದೀರಲ್ಲ ನೀವು. ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಫಿಟ್ಟಿಂಗು ನಿನಗೆ ಹೆಂಗ್ ನಿಂತ್ಕೊಂಡು ಫೋಟೋ ತೆಗಿಸ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಇರು, ನಾನು ಹೇಳ್ಕೊಡ್ತೀನಿ. ತಗೊಳ್ಳಿ, ಹಿಡ್ಕೊ. ನೀನ್ ಸರಿಮಾ ಹೇಳ. ಇಲ್ಲಿ ನೋಡ್ಕೊ ನನ್ನ. ಯಾಕೆ ನಿಂತ್ಕೋಬೇಕು, ಯಾಕೆ ಫೋಟೋ ತೆಗಿಸ್ಕೋಬೇಕು ಅನ್ನೋದನ್ನ ನೋಡು. ಹಿಂಗೆ ಹಿಡ್ಕೋಬೇಕು ಗದ್ದ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಏನೋ ಆನಂದ? ಎಕ್ಸ್ಕ್ಯೂಸ್ ಮೀ. ಏನಪ್ಪ ನೀನ್ ನಿಂತ್ಕೊ, ಇಲ್ಲಿ ಈ ಕಡೆ ಬಾ. ನನ್ನ ನೋಡು ಇವಾಗ. ಕೈ ಹಾಕಿ. ನೋಡು, ಹೀಗೆ ಗದ್ದ ಹಿಡ್ಕೋಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ನೋಡ್ಕೋ. ಅಜ್ಜಿ ಇವಾಗ್ಲೇ ಹೀಗೆ, ನಾವಾಗ ಹೇಗೋ. ಈ ರೀತಿ ಪೋಸ್ ಕೊಡ್ಬೇಕು ಫೋಟೋಕ್ಕೆ. ಒಳ್ಳೆ ಮುಟ್ಟಿದ್ರೆ ಮುನಿ ಸಪ್ಪಾಡ್ದಂಗ್ ಆಡ್ತಿದ್ದೀರಲ್ಲ ನೀವು. ನೀವಿಬ್ರು ಮದ್ವೆ ಆಗ್ತಾ ಇದ್ದೀರಾ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರಿ. ಆನಂದ ಯಾಕೋ ಸರಿ ಹೋಗ್ತಾ ಇಲ್ಲ ಕಣ. ನನಗೆ ಯಾಕೋ ಅಜ್ಜಿ ಹೇಳ್ತಾ ಇರೋದೇ ಕರೆಕ್ಟ್ ಅನ್ಸುತ್ತೆ. ಹೌದು, ಅಜ್ಜಿ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಮೇಂಟೈನ್ ಮಾಡ್ರಿ. ಸರಿ ಸರ್. ಸರ್, ನೀವು ಡಿಪ್ಸ್ ಹೊಡಿಯೋ ತರ ಪೋಸಿಗೆ ಬನ್ನಿ. ನೀವು ಅವ್ರ ಮೇಲೆ ಕೂತ್ಕೊಳ್ಳಿ. ವಾವ್, ಇದು ಸಖತ್ತಾಗಿರುತ್ತೆ. ಕಮಾನ್ ಜೀವ. ಮಹಿ, ಇವೆಲ್ಲ ಚೆನ್ನಾಗಿರಲ್ಲ. ಸರ್, ಫೋಟೋ ಶೂಟ್ ಅಂದ್ರೆ ಈ ತರ ಕ್ರೇಜಿ ಆಗಿ ಕ್ರಿಯೇಟಿವ್ ಆಗಿರ್ಬೇಕಲ್ವಾ? ಎಸ್, ಕ್ರೇಜಿ ಆಗಿರ್ಬೇಕು. ಇದಕ್ಕಿಂತ ಹೇಗೆಲ್ಲ ಕ್ರೇಜಿಯಾಗಿ ಫೋಟೋ ಶೂಟ್ ಮಾಡ್ತಾರೆ ಗೊತ್ತಾ? ಮಹಿ ಪ್ಲೀಸ್, ಜಸ್ಟ್ ನಾನು ಹೇಳ್ದಷ್ಟು ಮಾಡು. ಮಹಿ, ನಮ್ ಫೋಟೋಸ್ ಅಂದ್ಮೇಲೆ 4 ಜನ ನೋಡ್ತಾರೆ. ಇದನ್ನ ಫನ್ ಆಗಿ ತಗೋ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ಯಾ? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋಂತರ ಮಾತಾಡ್ತಾ ಇದ್ಯಾ. ನಾವಿಬ್ರು ಗಂಡ ಹೆಂಡತಿ. ಓಕೆ ಫೈನ್, ಇದು ಬೇಡ ಅಂದ್ರೆ ಬೇಡ, ಬೇರೆ ಏನಾದ್ರು ಮಾಡೋಣ. ಲಿಫ್ಟ್ ಮೀ. ಎತ್ಕೋ. ಫೇಸ್ ಟು ಫೇಸ್ ಲುಕ್ ಬರ್ಲಿ. ಹಣೆ ತಾಕ್ಸಿ ಇಬ್ರು. ಅಯ್ಯೋ ದೇವ್ರೆ, ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿ ತಾನು ಹುಡುಗಿ ಅನ್ನೋದನ್ನ ಮರೆತು ಕೋತಿ ತರ ಆಡ್ತಾ ಇದೆಯಲ್ಲ. ಸಿಸ್ಟೇ, ಇದು ನಿನ್ ಪ್ರಾರಬ್ಧ, ಅನುಭವಿಸು. ನೀವು ಕಾಲ್ ಮೇಲೆತ್ತಿ ಕೈ ವೈಡ್ ಮಾಡಿ. ಅಣ್ಣ ಅಣ್ಣ ಬಾಯ್. ಏನ್ ಸರ್? ಅಲ್ಲ, ನೀನ್ ದಿನ ಇಂಥದ್ದನ್ನು 1000 ನೋಡ್ತೀಯಲ್ಲಣ್ಣ, ಕಣ್ಣಿಗೆ ಎಫೆಕ್ಟ್ ಆಗಲ್ವಾ? ಏನ್ ಸರ್, ನಮ್ಗೆ ಥ್ರಿಲ್ ಸರ್. ಇಲ್ಲ, ನಿನ್ ಥ್ರಿಲ್ಲಿಗೆ ನಾ ಕೊಡೋ ಬಿಲ್ಲು. ದೇವ್ರೇ. ಜೀವ, ಕಿಸ್ ಮೀ. ಮಹಿ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಕೆ, ಮಾತಾಡು. ಇಲ್ಲಲ್ಲ, ಅಯ್ಯೋ ದೇವ್ರೆ, ಹಾವು ಮುಗಿಸಿ ಹುಟ್ಟೊಟ್ಟಿಗೆ ಹೋಗ್ತಾ ಇದೆ. ಇನ್ನೇನ್ ಪ್ರಾಬ್ಲಮ್ ಮಾಡುತ್ತಾ? ಅಯ್ಯೋ ದೇವ್ರೆ, ಸಿಸ್ಟರ್ ಬೇರೆ ನನ್ ಬಿಡಲ್ಲ. ಕೊಡಪ್ಪ ಇಲ್ಲಿ.
ಹಾ ತೆಗಿ ನಗ್ತಾ ಇರಿ ನಗ್ತಾ ಇರಿ. ಸ್ವಲ್ಪ ಹತ್ರ. ಅಯ್ಯೋ ಸರ್, ನಿಮಗೆ ಮುಜುಗರ ಅನಿಸ್ತಿದೆ, ಅಜ್ಜಿ ಹೇಳಿದ್ರಲ್ಲ ಹಾಗೆ ಮಾಡಿ ಸರ್. ಸರ್ ಇನ್ನೊಂದ್ ಸ್ವಲ್ಪ ಹತ್ರ ಬನ್ನಿ ಸರ್. ಸರಿ ಸರ್, ನಿಮ್ಗೆ ಮುಜುಗರ ಅನ್ಸಿದ್ರೆ ಇದು ಬೇಡವೇ ಬೇಡ, ಓಕೆನಾ? ನೋಡಿ ಸರ್, ನೀವು ನೀಲ್ ಡೌನ್ ಮಾಡಿ ಈ ಗುಲಾಬಿ ಹೂ ತಗೊಂಡು ಮೇಡಂಗೆ ಪ್ರಪೋಸ್ ಮಾಡಿ ಸರ್. ಅವನೇನು ಹೋಮ್ ವರ್ಕ್ ಮಾಡ್ತಾರೆ ಸ್ಟೂಡೆಂಟ್ ಏನ್ರಿ ನೀಲ್ ಡೌನ್ ಮಾಡೋದಕ್ಕೆ? ಬೇರೆ ಯಾವ್ದಾದ್ರು ಹೇಳ್ರಿ. ಇದು ಆಗಲ್ವ ಸರ್? ಆಗಲ್ಲ ಕಣಪ್ಪ, ಅದಕ್ಕೆ ಹೇಳ್ತಾ ಇರೋದು. ಬೇರೆ ಯಾವ್ದಾದ್ರು ಹೇಳಿ. ಓಕೆ, ಬೇರೆದಾಗೋಣ ಸರ್. ಇದು ಬೇಡ ಸರ್, ಇದು ಬೇಡ. ಸರಿ ಸರ್, ಮೇಡಮ್ ಹಾಗೆ ಮುಂದೆ ಬರ್ತಾರೆ ಸರ್. ಸರ್ ಈ ಛತ್ರಿ ಇಟ್ಕೊಂಡು ನೀವ್ ಹಿಂದೆ ಹೋಗಿ, ಮೇಡಮ್ ಮುಂದೆ ಇರ್ತಾರೆ, ಹಂಗೆ ಆ ಛತ್ರಿ ಇಟ್ಕೊಂಡು ಎಗ್ರಿ ಬಿಡಿ ಸರ್, ಅದೊಂದು ಒಳ್ಳೆ ಪೋಸ್ ಸಿಗುತ್ತೆ. ಎಗ್ರಕ್ ಅವನೇನ್ ಕೋತಿನೇನಪ್ಪ, ಈ ಎಗ್ರೋದು ಪಗರದಲ್ಲ ಬೇಡಪ್ಪ, ಈಸಿ ಆಗಿರ್ಬೇಕು. ಅರ್ಥ ಆಗಲ್ಲ ನಿಮ್ಗೆ, ಸಿಂಪಲ್ ಆಗಿರೋದಳು. ಇದನ್ನು ಮಾಡಕ್ಕಾಗಲ್ವಾ ಸರ್? ಓಕೆ ಸರ್, ಇದು ಕ್ಯಾನ್ಸಲ್ ಸರ್, ಬೇರೆ ಹೋಗೋಣ ಸರ್. ಮೇಡಮ್ ಹಾಗೆ ನಿಂತಿರ್ತಾರೆ, ನೀವು ಹಿಂದೆ ಹೋಗಿ ಹಿಂಗ್ ಕೈ ಹಾಕಿ ಸರ್. ಓಕೆ, ಈಸಿ ಸರ್. ಕ್ಯಾಪ್ಚರ್ ಮಾಡು. ಬಂದ್ರಿ, ಬನ್ನಿ 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 ಬನ್ನಿ, ಹತ್ರ ಬನ್ನಿ. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ, ಬದುಕು ಬೆಳಕಾಗೋ ಹಾಗೆ ಹಾದಿ ಹೊಳೆದಂತೆ, ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ. ಸೂಪರ್ ಸರ್, ಮಾಡಿದ್ನಲ್ಲ ಸೇಮ್ ಐಡಿಯಾ. ಅಮೃತಧಾರೆ ಭುಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಸರ್ ಇದೇ ಬೇಕಿತ್ತು ಸರ್. ಚೆನ್ನಾಗ್ ಬಂತಾ? ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್, ಹಾಗೆ 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 ನೋಡಿ, ಒಂದ್ ಸ್ವಲ್ಪ ಸ್ಮೈಲ್ ಸ್ಮೈಲ್. ಹೇಳು ಚಿಕ್ಕ, ಏನೋ ಮಾತಾಡ್ಬೇಕು ಅಂದ. ಮಹಿ, ನನಗೆ ಈ ಫೋಟೋ ಶೂಟ್ ಇಷ್ಟ ಆಗ್ತಿಲ್ಲ. ವಾಟ್? ಏನ್ ಹೇಳ್ತಾ ಇದೀಯಾ? ಫೋಟೋ ಶೂಟ್ ಇಷ್ಟ ಆಗ್ತಿಲ್ವಾ? ಐ ಮೀನ್ ಈ ಫೋಟೋ ಶೂಟ್ ಅಂದ್ರೆ ನಾನು ನಿನ್ನ ತಪ್ಕೊಳ್ಳೋದು, ಎತ್ತೋದು ಅವೆಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿ ನನ್ನ ಅಕ್ಕ ಇದ್ದಾಳೆ, ನಮ್ಮ ಅಮ್ಮಮ್ಮ ಇದ್ದಾರೆ, ಯಾಕೋ ಸರಿ ಅನ್ನಿಸ್ತಿಲ್ಲ. ಅದಕ್ಕೇನೀಗ? ಮಹಿ, ನನಗೆ ಮುಜುಗರ ಆಗುತ್ತೆ. ವಾಟ್? ನನ್ನ ಅಮ್ಮಮ್ಮ ಅಕ್ಕ ಎಲ್ಲಾದ್ರೂ ನೋಡಿದ್ರೆ ಅಂತ ನನಗೆ ಮುಜುಗರ ಆಗುತ್ತೆ. ಮುಜುಗರನ? ಭಯನ? ಇದು ಭಯ ಅಲ್ಲ ಮಹಿ. ಸ್ಟಾಪ್ ಆಕ್ಟಿಂಗ್ ಫೂಲಿಶ್ ಜೀವ. ನನಗೂ ನಿನ್ಗೂ ಮದ್ವೆ ಆಗ್ತಾ ಇದೆ. ನಮ್ಮಿಬ್ರು ಮದ್ವೆ ಮಾಡಿಸ್ತಿರೋರು ದೊಡ್ಡವ್ರೆ, ನಾವೇನು ಕದ್ದು ಮುಚ್ಚಿ ಮದ್ವೆ ಆಗ್ತಿಲ್ಲ. ಆ್ಯಂಡ್ ಮೋರ್ ಓವರ್, ನನಗೂ ನಿನಗೂ ಗೊತ್ತಿಲ್ಲ ಹೇಗೆ ಮೂವ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ನಾವೇನು ನಿಮ್ಮಕ್ಕ ನಮ್ಮಣ್ಣ ಅಲ್ಲ. ವಿ ನೋ ಈಚ್ ಅದರ್, ವಿ ಲವ್ ಈಚ್ ಅದರ್. ಅಂತದ್ರಲ್ಲಿ ಅಕ್ಕ ಇದ್ದಾರೆ, ಅಜ್ಜಿ ಇದ್ದಾರೆ ಅಂದ್ರೆ ನೀನೇನ್ ಚಿಕ್ಕ ಹುಡುಗನ? ನೀನ್ ಹೇಳ್ತಾ ಇರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ನಾನೇನ್ ಚಿಕ್ಕವನಲ್ಲ, ಆದ್ರೆ ನನ್ನ ಅಪ್ಪಂಗೆ ನನ್ನ ಅಮ್ಮಂಗೆ ನಾನು ಇನ್ನೂ ಚಿಕ್ಕವನೇ. ನನ್ನ ಅಕ್ಕ ನನ್ನನ್ನ ಇನ್ನೂ ಚಿಕ್ಕ ಹುಡುಗನ ಥರನೇ ಟ್ರೀಟ್ ಮಾಡ್ತಾಳೆ. ಅವ್ರೇನಾದ್ರೂ ಈ ಫೋಟೋ ಶೂಟ್ ನೋಡಿ ಅವ್ರಿಗೇನಾದ್ರೂ ಮುಜುಗರ ಆದ್ರೆ ಅನ್ನೋದು ನನ್ನ ಫೀಲಿಂಗ್ಸ್. ನನ್ನ ಜೊತೆನೂ ನಮ್ಮ ಮಾವ ಬಂದಿದ್ದಾರೆ, ನಮ್ಮ ಅಜ್ಜಿ ಬಂದಿದ್ದಾರೆ, ನಮ್ಮ ಅಣ್ಣ ಬಂದಿದ್ದಾರೆ. ನನ್ಗ ಆ ಥರ ಏನು ಫೀಲ್ ಆಗ್ತಿಲ್ಲ. ಮಹಿ, ನೀನ್ ಬೆಳೆದ್ ಬಂದಿರೋ ವಿಧಾನ ಬೇರೆ, ನಾನ್ ಬೆಳೆದ್ ಬಂದಿರೋ ವಿಧಾನ ಬೇರೆ. ಅಂದ್ರೆ ಏನ್ ನೀನ್ ಮಾತಾಡ್ತಿರೋದು ಜೀವ? ಅಕಸ್ಮಾತ್ ನಾಳೆ ಮದ್ವೆ ಆದ್ಮೇಲೂ ನಾನು ನೀನು ದೂರನೇ ಇರ್ಬೇಕು. ಮಿಸ್ ಆಗಿ ಕೈ ಕಾಲ್ ಟಚ್ ಆದ್ರೂ ದೊಡ್ಡ ತಪ್ಪು. ಇಡೀ ಪ್ರಪಂಚನೇ ಭೂಕಂಪ ಆಗೋಯ್ತು ಅನ್ನೋ ಹಾಗೆ ಬಿಹೇವ್ ಮಾಡೋ ಈ ನಿನ್ನ ಆಟಿಟ್ಯೂಡ್ ನನ್ಗೆ ಇಷ್ಟ ಆಗದೆ ಇರೋದು. ನಿನಗೋಸ್ಕರ ನಾನು ಏನೆಲ್ಲ ಮಾಡಕ್ ರೆಡಿ ಇದ್ರು ಕೆಲವೊಂದ್ಸಲ ನೀನನ್ನ ಲವ್ವೇ ಮಾಡಿಲ್ಲ ಅನಿಸ್ಬಿಡುತ್ತೆ. ಮಹಿ,
ಅಯ್ಯೋ ದೇವ್ರೆ, ಇವ್ರ ನಡೆ ನೋಡಿ ಹಾವ ಭಾವ ನೋಡಿದ್ರೆ ಮಾತಾಡ್ಕೋತಿದಾರೋ ಅಥವಾ ಫೈಟಿಂಗ್ ಮಾಡ್ತಿದಾರೋ ಅಂತ ಡೌಟ್ ಬರ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಸಿಸ್ಟರ್ ಮಹಿ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಐ ರಿಯಲಿ ಲವ್ ಯು. ಇಲ್ಲ ಜೀವ, ನಾನ್ ನಿನ್ನ ಪ್ರೀತಿಸೋ ಅಷ್ಟು ನೀನು ನನ್ನ ಪ್ರೀತಿಸಲ್ಲ. ಮದ್ವೆ ಆದ್ಮೇಲೂ ಇಷ್ಟೇ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀಯ ಅಂತ ನನ್ಗೆ ಅನ್ಸುತ್ತೆ. ಐ ಹೇಟ್ ಯು. ಹಲೋಣ ಸಿಸ್ಟರ್, ನೀನು ಮೈಮನ್ ಜೊತೆಗೆ ನಾನಿದ್ರೆ ಏನು ಆಗಲ್ಲ ಅಂತ ನನ್ ಕಳಿಸ್ದೆ. ಇಲ್ಲಿ ಯಥಾ ಪ್ರಕಾರ ಏನ್ ಆಗ್ಬೇಕು ಅದೇ ಆಗ್ತಾ ಇದೆ. ಮತ್ತೆ ಏನಾಯ್ತಣ್ಣ? ಅಯ್ಯೋ ದೇವ್ರೆ, ಸಿಸ್ಟರ್ ಏನು ಅಂತ ಹೇಳಿ, ನಿನ್ನ ಮಗಳು ಮತ್ತೆ ಬಾವಿ ಅಳಿಯನ ಮಧ್ಯ ಆ ಭಗವಂತ ಕಾಡ್ಗಿ ಛಪ್ಪಿಸ್ತಿದ್ದಾನೆ. ಅದು ಬಗ್ಗಂತ ಸಿಡಿದಾಗ ಯಾರೆಲ್ಲ ಬಲಿ ಆಗ್ತಾರೋ ಯಾರಿಗೂ ಗೊತ್ತು. ಏನಾಯ್ತು ಅಂತ ಸರಿಯಾಗಿ ಹೇಳು, ನನಗೆ ಟೆನ್ಷನ್ ಆಗ್ತಾ ಇದೆ. ಲಾಸ್ಟ್ ಫೈಟು ಬರ್ತಿದ್ದಂಗೆ ಮಹಿಮಾ ಜೀವನ್ ಜೊತೆ ಜಗಳ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಜಗಳನ? ಏನಕ್ಕೆ? ಮತ್ತೆ ಅವರಿಬ್ರು ಮಧ್ಯೆ ಏನಾಯ್ತು? ಅಯ್ಯೋ ದೇವ್ರೆ, ಜೀವನ್ ಮತ್ತು ಮಹಿಮಾ ಕೊತ್ತ ಕುದಿತಿದ್ದಾರೆ ಸಿಸ್ಟರ್. ಅವರು ಆ ಕಡೆ ಹೋಗಿ ಏನೋ ಮಾತಾಡ್ಕೋತಿದ್ದಾರೆ. ನೀನೇನ್ ಯಾಕೆ ಅಲ್ಲಿ ಕಳ್ಸಿದ್ದು? ಅಷ್ಟೆಲ್ಲ ನಡಿಬೇಕಾದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಏನಾಯ್ತು ಅಂತ ಹೋಗಿ ವಿಚಾರಿಸ್ಬಾರ್ದ? ಅಯ್ಯೋ ಸಿಸ್ಟರೇ, ಅವರಿಬ್ರು ಚಿಕ್ಕ ಹುಡುಗರು, ಅವ್ರ ಮಧ್ಯೆ ನಾನು ಯಾಕೆ ಹೋಗಿ ಕೇಳಿಸ್ಕೊಳ್ಳಿ? ನೋಡು, ನಾನು ಲಕ್ಕಿ ಲಕ್ಷ್ಮೀಕಾಂತ ಅವರ ಫೇಸ್ ರೀಡಿಂಗು, ಅವರ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಕಂಡು ಹಿಡಿದಿದ್ದೀನಿ ಅವ್ರ ಮಧ್ಯೆ ಭಯಂಕರವಾದ ಒಂದು ಸಮಸ್ಯೆ ಇದೆ ಅಂತ. ಅಣ್ಣ, ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನ್ ಅಲ್ಲಿದ್ಯಾ ಅಂದ್ಮೇಲೆ ಎಲ್ಲಾನು ನೀನೇ ಹ್ಯಾಂಡಲ್ ಮಾಡು. ಏನು ಆಗದೆ ಇರೋ ತರ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಂದು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಸಿಸ್ಟರ್, ಅಯ್ಯೋ ದೇವ್ರೆ, ಆ ಹುಡುಗಿನ ಹೆಂಗಪ್ಪ ಕಂಟ್ರೋಲ್ ಮಾಡೋದು? ನಾನ್ ನನ್ನ ಜೀವನ ಒಂದು ಬಿಟ್ಟು ಮತ್ತೆಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಲಕ್ಕಿ ಲಕ್ಷ್ಮೀಕಾಂತ ಹೋಗಿ ಅವಲಕ್ಕಿ ಲಕ್ಷ್ಮೀಕಾಂತ ಆಗಿದ್ದೀನಿ. ಎಲ್ಲರೂ ಬಂದು ಕೊಡ್ತಾವ್ರೆ. ಅಯ್ಯೋ ದೇವ್ರೆ. ಮಹಿ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಬೇಡ ಜೀವ, ಎನಫ್. ಎಲ್ಲದ್ರಲ್ಲೂ ನಾನು ಸರಿ ಇಲ್ಲ, ನಾನು ತಪ್ಪು, ಅದು ಇದು ಅಂತ ಹೇಳಿ ನಾನು ಸರಿ ಇದ್ದೀನ ತಪ್ಪಿದ್ದೀನ ಅನ್ನೋ ಜಜ್ಮೆಂಟ್ ನನಗೆ ಸಿಗದೆ ಇರೋ ಹಾಗಾಗೋಗಿದ್ದೀನಿ. ಪ್ಲೀಸ್ ಮಹಿ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಐ ರಿಯಲಿ ಲವ್ ಯು. ಇದನ್ನ ನಾವು ಜಗಳ ಆಡಿದ್ವಿ, ನಿನ್ನನ್ನು ಕನ್ವಿನ್ಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು ನನ್ನ ನಿಜವಾದ ಭಾವನೆ. ನಾನು ಬಂದಿರೋದು ನೀನು ಹೀಗೆ ಹಾಗೆ ಅಂತ ಹೇಳೋದಕ್ಕಲ್ಲ. ನನ್ನ ಕ್ಯಾರೆಕ್ಟರ್ ಏನು ಅಂತ ನಿನಗೆ ಗೊತ್ತು ತಾನೆ. ನನಗೆ ಸ್ವಲ್ಪ ಸಂಕೋಚ ಜಾಸ್ತಿ. ನೀನೇನು ಹೇಗೆ ಅಂತ ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗಿಂದನೂ ಗಮನಿಸಿದ್ದೀನಿ. ಪ್ರತಿ ಸಲನೂ ನಾನೇ ನೀನ್ ಮೈ ಮೇಲೆ ಬಿದ್ದು ಬರ್ತೀನಿ ವಿನಃ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ನನ್ಗನ್ಸಿಲ್ಲ. ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ಸಂಕೋಚ ಇಲ್ಲದೆ ಹಾಡ್ತೀಯಾ, ಆದ್ರೆ ಪ್ರೀತಿ ವಿಷಯದಲ್ಲಿ ಯಾಕೆ ಸಂಕೋಚ? ಮಹಿ, ಪ್ರೀತಿ ಸ್ಟೇಜ್ ಮೇಲೆ ಹಾಡ್ದಷ್ಟು ಈಸಿ ಅಲ್ಲ. ಹಾಡನ್ನ ಎಲ್ಲಿ ಬೇಕಾದ್ರೂ ಹಾಡ್ಬೋದು, ಬಟ್ ಲವ್ ಇಸ್ ಡಿಫ್ರೆಂಟ್. ನಾನು ಹೇಳೋದು ಸರಿ ಇದೆಯಾ? ನೀನೇ ಯೋಚನೆ ಮಾಡು. ನನ್ನ ತಪ್ಪಿದ್ರೆ ನೀನು ಹೇಳು. ನಮ್ಮ ಬಿಹೇವಿಯರ್ ನೋಡಿ ಜನರ ನಮ್ಮ ಮಧ್ಯೆ ಏನೋ ಇದೆ ಅಂತ ಸಂಶಯ ಹುಟ್ಟಿದ್ರೆ ನಿನಗಾಗ್ಲಿ ನನಗಾಗ್ಲಿ ರೆಸ್ಪೆಕ್ಟ್ ಇರುತ್ತೆ ಹೇಳು. ನೀನೇ ಯೋಚನೆ ಮಾಡಿ ನೋಡು. ಇನ್ನೂ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಂತ ಹುಚ್ಚು ಹುಡುಗವ. ಇಷ್ಟವರೆಗೆ ಬಹು ಅಂತ ಕಚ್ಚಾಡ್ತಿದ್ರು, ಈಗ ಹತ್ರ ಕೂತ್ಕೊಂಡು ಪಿಸು ಮಾತಾಡ್ತಿದ್ದಾರೆ. ಇವ ಬಹು ಅಂದಾಗ ಇವಳು ಪ್ಲೀಸ್ ಮಾಡ್ತಾಳೆ, ಇವಳು ಕಚ್ಚಾಡ್ದಾಗ ಇವ ಪ್ಲೀಸ್ ಮಾಡ್ತಾನೆ. ಏನು ಪ್ರೀತಿನಪ್ಪ ಈ ಹುಡುಗರು. ಅಯ್ಯೋ ಸಿಸ್ಟರೇ, ಅದು ಎಂತ ಹುಡುಗಿಗೆ ಜನ್ಮ ಕೊಟ್ಟೆ ಅಮ್ಮ ನೀನು. ನೀನ್ ಇಂಟೆನ್ಷನಲ್ಲಿ ಹೀಗೆಲ್ಲ ಮಾಡ್ತಿದ್ಯಾ, ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅನ್ನೋದು ನನ್ನ ಫೀಲು. ಮಹೇ, ನನ್ನ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದೆ, ಆದ್ರೆ ಅದನ್ನ ನಿನಗೆ ಹೇಳೋದ್ರಲ್ಲಿ ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಒಂದ್ ವಿಷಯ ನೆನ್ಪಿಟ್ಕೋ ಜೀವ, ನನ್ನ ಹತ್ರ ಇಲ್ಲದೆ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ನನ್ನ ಹತ್ರ ಇದೆ. ನನ್ಗೇನೋ ಕೊರತೆ ಆಗಿ ನಾನು ನಿನ್ನನ್ನು ಪ್ರೀತಿಸ್ಲಿಲ್ಲ, ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ ಇಂದ ನಾನು ನಿನ್ನನ್ನು ಲವ್ ಮಾಡಿಲ್ಲ. ನಿಜವಾದ ಪ್ರೀತಿ ಅನ್ನೋ ಅನುಭವ ನನಗೆ ನಿನ್ನಿಂದ ಆಗಿದೆ. ಅದು ಒಂದು ಕಾರಣದಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ಸೇಮ್ ಹಿಯರ್. ನನಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರಿಂದನೂ ಪ್ರೀತಿ ಸಿಕ್ಕಿದೆ. ಆದ್ರೆ ಒಂದು ಲವರ್ ಕೊಡೋ ಪ್ರೀತಿ ಸಿಕ್ಕಿರೋದು ನಿನ್ನಿಂದ ಮಾತ್ರ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಟು ಜೀವಾ. ಸಕ್ಕತ್ತಾಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ ಸರ್. ಹಾಗೆ ಇನ್ನೊಂದು ಪೋಸ್ಗೆ ಹೋಗ್ಬಿಡೋಣ. ಈಗ ಒಂದು 2 minutes ಬ್ರೇಕ್. ಏನಗೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋಣ ಬಿಡು. ಅಜ್ಜಿ ಅದು ಎಮರ್ಜೆನ್ಸಿ ಇರ್ಬೋದು, ಹೋಗಿ ಬಿಡಿ ಅಜ್ಜಿ. ಯಾಕೋ ಪುಟ್ಟ, ಎಮರ್ಜೆನ್ಸಿ ಇರುತ್ತೆ ಬಿಡು. ಹೋಗ್ ಹೋಗು. ಆನಂದ್, ಇವರಿಬ್ರು ಏನಾದ್ರೂ ಮಾತಾಡ್ಕೊಳ್ಳೋಕೆ ಹೋಗ್ತಿದ್ದಾರಾ? ಇಲ್ಲ, ಅದು ಹೇಗಾದರೂ ಸರಿ, ನಾನು ಗೌತಮ್ ಹತ್ರ ಮಾತಾಡಲೇಬೇಕು, ಎಲ್ಲನೂ ಹೇಳ್ಕೊಳ್ಳೇಬೇಕು. ಆದರೆ ಕಾಲ್ನೇ ರಿಸೀವ್ ಮಾಡ್ತಿಲ್ವಲ್ಲ. ಹಲೋ, ಫೋನ್ ಇಡ್ಬೇಡ. ನೀನು ಮಾತಾಡದೆ ಇದ್ರು ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೌತಮ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಮನೆ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಾ ಇದೆಯಾ? ನೋಡು, ನೀನು ಎಲ್ಲೇ ಇರು, ಹೇಗೆ ಇರು, ಆದರೆ ಗೌತಮ್ ಬೌಂಡ್ರಿಯಿಂದ ದೂರ ಇರು. ಅದೇ ನಿನಗೆ ಒಳ್ಳೆಯದು. ಮತ್ತೆ ಈ ಥರ ಪ್ರಯತ್ನಗಳು ಮಾಡೋಕ್ಕೆ ಹೋಗಬೇಡ, ಪರಿಣಾಮ ಬೇರೆ ಆಗತ್ತೆ. ನೀನು ಹೇಗೆ ಬಂದಿಯೋ ಹಾಗೆ ಸುಮ್ಮನೆ ಹೊರಟೋಗು. ನಾನು ತಾಳ್ಮೆ ಕೆಟ್ಟರೆ ನಾನು ತುಂಬ ಕೆಟ್ಟವಳು, ನೆನಪಿರಲಿ. ಓಯ್ ದಂಡಪಿಂಡ, ಅಮ್ಮಮ್ಮ ಮೊಬೈಲ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಬಾಯಿಲೆ ಬಂದೆ. ಅವರಿಬ್ರು ಫೋಟೋ ತೆಗ್ಸೋದನ್ ಬಿಟ್ಟು ನೀನೇನ್ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ಯಾ? ಅಷ್ಟು ಬಿಸಿ ಇರೋವನೇ ಫೋಟೋ ತೆಗೆಸ್ಕೊತಾ ಇದ್ದಾನೆ, ನಿಂದೇನ್ ಬಿಲ್ಡಪ್? ಅಮ್ಮಮ್ಮ ತುಂಬಾ ಕಾಮಿಡಿ. ಅಜ್ಜಿ, ನೀವು ಮುಂದೆ ಇದ್ದಾಗ ಅವ್ರಿಬ್ರಿಗೆ ಮುಜುಗರ ಅನ್ಸುತ್ತೆ, ನೀವ್ ಇಲ್ದೇ ಇದ್ದಾಗ ಹೇಗೆಲ್ಲ ಪೋಸ್ ಕೊಟ್ಟಿದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ಯಲ್ಲ ಫೋಟೋ. ಹೆಂಗೋಯ್ತಲ್ಲ ಅದು. ಇಬ್ರದ್ದು ಸಪ್ರೇಟ್ ಫೋಟೋ ತಗೊಂಡು ಫೋಟೋಶಾಪ್ ಅಲ್ಲಿ ಕ್ರಾಪ್ ಮಾಡ್ಬಿಟ್ಟೆ ಸರ್. ನಾನು ಏನ್ ಮಾಡ್ಲಿ ಸರ್, ಭಾಷೆ ಹೇಳಿದ್ದು. ಚೆನ್ನಾಗಿ ಬಂದಿದೆ. ಅಮ್ಮಮ್ಮ ಅವ್ರು ಚಿಕ್ಕ ಮಕ್ಕಳಲ್ವಾ, ನಿಮ್ ಮುಂದೆ ಮುದುಗರ ಆಗತ್ತೆ ಅವರಿಗೆ. ಅದ್ ಸರಿ, ನೀನ್ ಮದ್ವೆನೇ ಮಾಡ್ಕೊಂಡಿಲ್ಲ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಗುತ್ತೆ? ಅಯ್ಯೋ ದೇವ್ರೆ, ನಂಗೆ ಮದುವೆ ಅಂದ್ರೆ ಶಬ್ದ ಕೇಳಿದ ತಕ್ಷಣ ಮೈಯೆಲ್ಲ ಕತ್ತರಿಸ್ಬೇಕಾಗುತ್ತೆ. ನೀನ್ ಉಲಿಯೋದು ಸಾಕು. ಏ ಬಾಲ, ಹೋಗು. ಅವ್ರು ಬರ್ಲಿ, ನಂದು ಒಂದು ಪರೀಕ್ಷೆ ಇದೆ, ಮಾಡ್ತೀನಿ. ನೀನು ಫೋಟೋ ತುಂಬಾ ಚೆನ್ನಾಗಿ ತೆಗೆದಿದ್ಯಾ, ಆದ್ರೆ ನನ್ನೆದ್ರು ತೆಗ್ದಿಲ್ವಲ್ಲ ನೀನು. ಇರು, ಒಂದ್ ಎಳ್ನೀರು ಎಷ್ಟ್ರಾ ತಗೊಂಡ್ ಬಾ. ಅಜ್ಜಿ ಮತ್ತೆ ಫೋಟೋನಾ? ಹೋಗುಂಡಪ್ಪ, ನಿಮ್ ಫೋಟೋ ತೆಗಿವಾಗ ನಾನು ಇರ್ಲಿಲ್ಲ ನೋಡು, ಅದಕ್ಕೆ. ಈಗ ನೀವಿಬ್ರು ಒಂದೇ ಎಳ್ನೀರ್ನ ಅನ್ಯೋನ್ಯವಾಗಿ ಕುಡಿಯೋದನ್ನ ನೋಡ್ಬೇಕಂತ ನನಗೆ ಆಸೆ. ಹಾಗೆ ಅವ್ರ ಫೋಟೋನ ತಕೊಂಡ್ಬಿಡ್ತಾರೆ. ಒಂದೇ ಎಳ್ನೀರಾ? ಗಂಡ ಹೆಂಡತಿ ಆಗೋರು ನೀವು ಒಂದೇ ಎಳ್ನೀರ್ನ ಹಂಚ್ಕೊಂಡು ಕುಡೀರಿ ಅನ್ಯೋನ್ಯವಾಗಿ. ಕೂತ್ಕೊಳ್ರಿ. ಭೂಮಿಕಾ, ನಾನು ಎಳ್ನೀರು ಕುಡಿಯಲ್ಲ, ನೀವು ಕುಡೀರಿ. ನಾನು ಕುಡಿಯೋ ಥರ ಆ್ಯಕ್ಟ್ ಮಾಡ್ತೀನಿ. ಇದೆಲ್ಲ ಆಗಲ್ಲ ಪ್ಲೀಸ್ ಅಜ್ಜಿ, ಇಲ್ಲೇ ಆಟ ಮಾಡಬೇಡಿ. ಆಟ ಮಾಡಬೇಡಿ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ. ಹೋಗಿ ಕುಡಿಯೋ ಥರ ಆ್ಯಕ್ಟ್ ಮಾಡಿ. ನನಗೆ ಆಕ್ಟಿಂಗ್ ಎಲ್ಲ ಬರಲ್ಲ.
ಪ್ಲೀಸ್ ಏನು ಏ ಗುಂಡು, ಎಳ್ನೀರೇ ಕುಡಿತಾ ಇಲ್ವಲ್ಲೋ? ನೀವಿಬ್ರು ಸೇರ್ಕೊಂಡು ಏನು ಡೀಪ್ ಆಗಿ ಚರ್ಚೆ ಮಾಡ್ತಾ ಇದ್ದೀರಾ? ಏನಮ್ಮ, ನಮ್ ಗುಂಡನ ಕಂಟ್ರೋಲ್ ತಗೋತಾ ಇದ್ಯಾ? ಅಯ್ಯೋ ಆತರ ಏನೂ ಇಲ್ಲ. ಅಯ್ಯೋ, ಗಂಡ ಹೆಂಡತಿ ಅಂದಾಗ ಗುಸುಗುಸು ಬಿಸಿ ಬಿಸಿ ಇದ್ದೇ ಇರುತ್ತೆ. ಅದೇ ಅಲ್ವಾ ರಿಯಲ್ ಲವ್. ನೀವು ಕುಡೀರಿ ಕುಡೀರಿ. ಅಯ್ಯೋ